ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ನೀ ನನ್ನವಳು, ನನ್ಗಾಗಿ ಹುಟ್ಟಿರುವವಳು. ನಿನ್ನಂದಕ್ಕೆ ನಾನೊಬ್ಬನೇ ಅಧಿಪತಿ. ನಿನ್ನನ್ನ ಇವತ್ತು ನನ್ನವಳಾಗಿ ಮಾಡ್ಕೊಳ್ತೀನಿ ಎನ್ನುತ್ತಾ ರಾಕ್ಷಸ ಮದನ್ ಅವಳನ್ನ ಯಾವುದೋ ಮಧುಮಂಚದ ಮೇಲೆ ತಳ್ಳಿ ಹತ್ರ ಬರ್ತಿದ್ದಾನೆ. ಆಕೆ ಕೈ ಮುಗಿಯುತ್ತಾ, ಪ್ಲೀಸ್ ನನ್ನ ಬಿಟ್ಬಿಡು, ನನ್ನ ಭವಿಷ್ಯ ಹಾಳು ಮಾಡಬೇಡ, ನಿನ್ ಕೈ ಮುಗಿದು ಕೇಳ್ತೀನಿ, ಪ್ಲೀಸ್ ನನ್ನ ಏನು ಮಾಡಬೇಡ ಎಂದು ಬೇಡ್ಕೊಳ್ತಿದ್ದಾಳೆ. ಅದಕ್ಕೆ ಕೇಳ್ಬೇಕಲ್ವಾ ಆ ಮೃಗ. ತಕ್ಷಣ ಅವಳ ಮೇಲೆ ಹಾರಿದ. ಅಮ್ಮ ಎಂದು ಚೀರುತ್ತಾ ಆಕೆ ಎದ್ದು ಕುಳಿತಳು. ಆಗ ಸಮಯ ಸುಮಾರು 9 ಗಂಟೆ. ತನ್ನ ಕೊರಳು ನೋಡ್ಕೊಳ್ತಿದ್ದಾಳೆ ಐಸಿರಿ. ಕೊರಳಲ್ಲಿ ಯಾವ ಮಂಗಳಸೂತ್ರವಿರಲಿಲ್ಲ. ಹಾಗೆ ಮಂಚ ಗಮನಿಸಿದ್ಲು. ಮಧುಮಂಚದ ಹಾಗೆ ಸಿಂಗಾರವಾಗಿಲ್ಲ. ಖಾತರಿಪಡಿಸಿಕೊಂಡಳು. ಬೆವೆತು ಹೋಗಿದ್ದ ಅವಳ ಮುಖವನ್ನೊಮ್ಮೆ ಕೈಯಲ್ಲಿ ಮುಟ್ಕೊಂಡು ತಾನು ಕಂಡಿದ್ದು ಕನಸೆಂದು ಸುಧಾರಿಸಿಕೊಳ್ಳುತ್ತಾ ಕೈಗೆ ಹಾಕಿದ್ದ ಬ್ಯಾಂಡೇಜ್ ಮತ್ತೆ ಹಣೆಗೆ ಹಾಕಿದ್ದ ಪ್ಲಾಸ್ಟರ್ ನೋಡ್ಕೊಳ್ತಾ ನಿನ್ನೆ ರಾತ್ರಿ ಏನಾಯ್ತು ಎಂದು ಆಲೋಚಿಸುತ್ತಿದ್ದಾಳೆ. ಆಗ ಅವಳ ಮುಂದೆ ಒಂದು ಗ್ಲಾಸ್ ನೀರು ಹಿಡಿದರು ಯಾರೆಂದು ನೋಡುತ್ತಾ ಅಪರಿಚಿತ ಗಂಡಸನ್ನ ಕಂಡು ಗಾಬರಿಯಾದಾಗ, ಹೇ ಕೂಲ್, ನಾನು ನಿಮ್ಗೇನು ಮಾಡಲ್ಲ. ನಾನು ಧನುಷ್ ವಸಿಷ್ಠ, ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಒಂದರ ಓನರ್. ಹೆದರೋ ಅವಶ್ಯಕತೆ ಇಲ್ಲ, ನೀವು ಸೇಫ್ ಆಗಿದ್ದೀರಾ, ಮೊದಲು ನೀರು ಕುಡೀರಿ ಎಂದ. ಇನ್ನೂ ಅಚ್ಚರಿಯಾಗಿಯೇ ನೋಡ್ತಿದ್ಲು ಸಿರಿ. ನೀವು ನನ್ನ ಕಾರಿಗೆ ಅಡ್ಡ ಬಂದು ಬಿದ್ದಿದ್ದು ನೆನಪಿದ್ಯಾ ಎಂದು ಕೇಳಿದವನ ಮಾತಿಗೆ ರಾತ್ರಿ ಆದದ್ದು ನೆನೆದು, ಹೌದು, ಅದು ನಿಮ್ಮ ಕಾರಾ ಎಂದು ಬಾಯಿ ತೆರೆದಳು. ಅವಳ ಮಾತು ಕೇಳಿ ಸಂತೃಪ್ತನಾದ ಹಾಗೆ, ಅಬ್ಬಾ, ಮಾತು ಬರುತ್ತೆ ಅಂತಾಯ್ತು, ಥ್ಯಾಂಕ್ ಗಾಡ್. ನಾನೆಲ್ಲೋ ನಿಮಗೆ ಅಮ್ಮ ಅನ್ನೋದು ಬಿಟ್ಟು ಬೇರೆ ಪದವೇ ಗೊತ್ತಿಲ್ಲ ಅನ್ಕೊಂಡೆ. ಹೌದು, ಅದು ನನ್ನ ಕಾರೇ. ಅದ್ಯಾಕೆ ನನ್ನ ಕಾರಿಗೆ ಬಂದು ಗುದ್ದಿದ್ದು? ಏನು ದ್ವೇಷ ನಿಮಗೆ ನನ್ನ ಕಾರ್ ಮೇಲೆ? ಕಾರ್ಗೆ ಆಕ್ಸಿಡೆಂಟ್ ಮಾಡೋಕೆ ಬಂದಿದ್ರಿ ತಾನೆ? ಯಾರು ನಿಮ್ಮನ್ನು ಕಳುಹಿಸಿರೋದು? ಕಮಾನ್ ಟೆಲ್ ಮೀ, ಯಾರಿದ್ದಾರೆ ನಿಮ್ಮ ಹಿಂದೆ? ಕಮಾನ್ ಹೇಳಿ, ಎಸ್ ಎಂದು ಅವಳಿಗೆ ಮಾತಾಡುವ ಅವಕಾಶ ಕೊಡದಂತೆ ಪ್ರಶ್ನಿಸಿದಾಗ, ಇಲ್ಲ ಸರ್, ನಾನು ಬೇಕು ಅಂತ ಬರಲಿಲ್ಲ. ಯಾರೋ ಕಿಡಿಗೇಡಿಗಳು ನನ್ನ ಅಡ್ಡ ಹಾಕಿ ಅಸಭ್ಯವಾಗಿ ನಡೆಸ್ಕೊಂಡ್ರು. ಅದಕ್ಕೆ ಹೆದರಿ ಓಡ್ ಬರ್ತಿದ್ದೆ ಅಷ್ಟೇ. ನಿಮ್ಮ ಕಾರಿಗೆ ಅಡ್ಡ ಸಿಕ್ಬಿದ್ದು ನಿಮಗೆ ಆಕ್ಸಿಡೆಂಟ್ ಮಾಡೋದಕ್ಕೆ ಬಂದಿರಲಿಲ್ಲ ಎಂದಳು. ಅವಳ ಮಾತು ಕೇಳಿ ಹಾಗೆ ತೆಳ್ಳನೆ ನಗು ನುಡಿದವನು, ನೋಡಿದ್ರಾ, ನಾನು ಹೇಗೆ ನಿಮ್ಮ ಬಾಯಲ್ಲಿ ಎಲ್ಲ ಸತ್ಯ ಹೇಳಿಸ್ದೆ? ಅದೇ ನಾನು ನಿಮ್ಮ ಹತ್ರ ಏನಾಯ್ತು ಹೇಳಿ ಅಂದಿದ್ದೆ, ನೀವು ಹೇಳ್ತಾ ಇದ್ರಾ? ಹೇಗೆ ಧನುಷ್ ವಸಿಷ್ಠ, ಸೂಪರ್ ಅಲ್ವಾ ಎಂದವನ ಮಾತಿಗೆ ಕೊಂಚ ನಿರಾಳಲಾದ ಹಾಗೆ ಉಸಿರಾಡಿದಳು. ಹೋಗ್ಲಿ ಬಿಡಿ, ಬನ್ನಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಎಂದ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಮದನ್ ವಿಚಾರ ಅಪ್ಪನ ಕಿವಿಗೆ ಬೀಳುತ್ತೆ, ಸಂಕಟ ನೋವು ಶುರುವಾಗುತ್ತೆ ಎಂದು ಆಲೋಚಿಸಿದವಳು, ಬೇಡ ಸರ್, ಇಲ್ಲಿವರೆಗೂ ನೀವು ಮಾಡಿರೋ ಹೆಲ್ಪ್ ಸಾಕು, ನಾನು ಮನೆಗೆ ಹೋಗಬೇಕು ಎಂದು ಮಂಚ ಇಳಿದು ಇನ್ನೇನು ಹೋಗಬೇಕು, ನಾನೇ ನಿಲ್ಲೇ ಇದ್ದು ನಾನು ಉಪಚಾರ ಮಾಡಿ ಅನ್ನ. ಇರ್ರಿ, ನಿಮಗೆ ಮತ್ತೆ ಆ ಮನುಷ್ಯರು ಕಾಟ ಕೊಟ್ರೆ ಆಮೇಲೆ ಏನು ಮಾಡ್ತೀರಾ ಎಂದವನ ನೋಡಿ, ಇಲ್ಲ, ನಾನು ನಿಭಾಯಿಸ್ತೀನಿ, ನನ್ನಿಂದ ನಿಮಗೆ ತೊಂದರೆ ಬೇಡ ಸರ್, ಅದೆಲ್ಲ ನನಗೆ ಬಿಟ್ಬಿಡಿ. ನೀವು ಮೊಬೈಲ್ ಕೊಡ್ತೀರಾ, ಒಬ್ಬರಿಗೆ ಕಾಲ್ ಮಾಡಬೇಕು ಎಂದಳು. ಕೊಟ್ಟ. ತನ್ನ ಫ್ರೆಂಡ್ಗೆ ಕರೆ ಮಾಡಿ ವಿಚಾರಿಸಿದಾಗ, ನೀ ಬೇಗ ಬಾರೆ, ಈ MD ಮೆದುಳುಳ್ಳಿನ ತಲೆಯಲ್ಲಿ ನಿನ್ನ ಕೆಲಸದಿಂದ ತೆಗೆದಿದ್ದಾನೆ ಎಂದಳು ರಮ್ಯಾ. ಆತಂಕಗೊಂಡು ಈಗ ಬರುವೆ ಎಂದು ಫೋನ್ ಅವನಿಗೆ ಕೊಟ್ಟು ಮತ್ತೊಮ್ಮೆ ಥ್ಯಾಂಕ್ಸ್ ಎಂದು ಮಂಚ ಹಿಡಿದು ಬಾಗಿಲತ್ತ ಹೊರಟವಳ ಗಾಂಭೀರ್ಯದ ಮಾತು ನೋಡಿ, ಆಯ್ತು, ನಿಮ್ಮ ಮನೆ ಎಲ್ಲ ಹೇಳಿ, ನಾನು ಡ್ರಾಪ್ ಕೊಡ್ತೀನಿ. ಪಾಪ ಸುಸ್ತಾಗಿದ್ರ, ಮತ್ತೆ ಯಾವ ಕಾರಿಗೋ ಬೈಕಿಗೋ ಅಡ್ಡ ಹಾಕಿದ್ರೆ ಕಷ್ಟ, ಎಲ್ಲರೂ ನನ್ನಷ್ಟು ಒಳ್ಳೆಯವರು ಇರಲ್ಲ ಎಂದ. ನೋ ಥ್ಯಾಂಕ್ಸ್ ಎಂದು ಸಿಡುಕು ಮುಖದಲ್ಲೇ ಉತ್ತರಿಸಿ ಅಲ್ಲಿಂದ ಹೊರಟಿದ್ದಳು. ಅವಳಿಗೆ ಒಬ್ಬ ಗಂಡಸಿನ ಜೊತೆಗೆ ಮನೆ ತನಕ ಡ್ರಾಪ್ ತೆಗೆದುಕೊಳ್ಳೋದು ಅಷ್ಟು ಸರಿ ಎನಿಸಲಿಲ್ಲವೋ ಏನೋ. ಅಟ್ಲೀಸ್ಟ್ ನಿಮ್ಮ ಹೆಸರು ಹೇಳಿ ಎಂದ. ಅದರ ಅವಶ್ಯಕತೆ ಏನಿದೆ ಸರ್, ಮತ್ತೊಮ್ಮೆ ಥ್ಯಾಂಕ್ಸ್ ಎಂದು ಗೇಟ್ ತೆರೆದುಕೊಂಡು ಹೋಗುತ್ತಿದ್ದಾಳೆ. ನೆಕ್ಸ್ಟ್ ಟೈಮ್ ನಾವು ಮೀಟ್ ಆದ್ರೆ ಏನಂತ ಕರಿಬೇಕು ಅದಾದ್ರೂ ಹೇಳ್ರಿ ಎಂದು ಅರಚುತ್ತಾ ಕೇಳಿದ. ಆದರೂ ಹೆಸರು ಹೇಳದೆ, ಮರು ಭೇಟಿಯಾದಾಗ ಹೇಳ್ತೀನಿ ಎಂದು ಹೋದಳು. ಅಲ್ಲ ರೀ, ಇಲ್ಲಿ ಕೇಳಿ ಎಂದು ಆತ ಹೇಳೋ ಮುನ್ನವೇ ಅವಳು ಹೊರಟ್ಬಿಟ್ಟಿದ್ಲು. ಇದೇನಪ್ಪ ಈ ಹುಡುಗಿ, ಒಂದು ಹೆಸರು ಹೇಳೋದಕ್ಕೂ ಇಷ್ಟು ಆಲೋಚಿಸುತ್ತಾಳೆ, ಒಂಥರ ಸ್ಪೆಷಲ್ ಕ್ಯಾಟಗರಿ ಅನ್ಸುತ್ತೆ. ಇಲ್ಲಿ ನೆಕ್ಸ್ಟ್ ಸಿಗ್ಲಿ, ಪಕ್ಕ ಹೆಸರು ಕೇಳ್ದೆ ಬಿಡಲ್ಲ ಎಂದ್ಕೊಂಡು ಮನೆಯೊಳಗೆ ಹೋದ ಧನುಷ್. ದಾರಿ ಉದ್ದಕ್ಕೂ ನಡ್ಕೊಂಡು ಬರ್ತಿದ್ದವಳು, ಛೇ, ಆ ಪಾಪಿ ಮದನ್ ಇಲ್ಲಿಗೂ ಬಂದ್ಬಿಟ್ಟಿದ್ದಾನಲ್ಲ. ಈಗ ಈ ವಿಚಾರ ಅಪ್ಪನಿಗೆ ಗೊತ್ತಾದ್ರೆ, ಮೊದಲೇ ಅಸ್ತಮಾದಿಂದ ನರಳ್ತಿದ್ದಾರೆ, ಈಗ ಈ ವಿಚಾರ ಕೇಳಿ ಇನ್ನೇನಾದರೂ ಆದರೆ, ಇಲ್ಲ, ನಾನು ಈ ವಿಚಾರವನ್ನು ಅವ್ರಿಗೆ ಹೇಳಬಾರ್ದು, ಹಾಗೆ ಮತ್ತೆ ಆ ಮದನ್ ಕಣ್ಣಿಗೂ ಬೀಳಬಾರ್ದು ಎಂದು ನಿರ್ಧರಿಸಿದವಳು, ಈಗ ಕಂಪನಿ ಲ್ಯಾಪ್ಟಾಪ್ ಇಲ್ಲ, ನನ್ನ ಪರ್ಸ್ ಇಲ್ಲ, ಮೊಬೈಲ್ ಇಲ್ಲ, ಕೆಲಸ ಬೇರೆ ಹೋಗೋ ರೀತಿ ಇದೆ, ಏನು ಮಾಡಲಿ ಎಂದ್ಕೊಂಡು ಆಲೋಚಿಸುತ್ತಾ ಆಫೀಸಿನತ್ತ ಹೊರಟಳು.
ಸಿಂಹಾದ್ರಿ ಫ್ಯಾಷನ್ ಕಂಪನಿ. ಬೆಳ್ಳಂಬೆಳಗ್ಗೆ ಅದೇಕೋ ನಮ್ಮ ಸಿಂಹಾದ್ರಿ ಸಿಕ್ಕಾಪಟ್ಟೆ ಕೋಪದಲ್ಲಿದ್ದಾರೆ. ವಾಟ್ ಈಸ್ ದಿಸ್? ಇದನ್ನ ಯಾರಾದ್ರೂ ಡಿಸೈನ್ ಅಂತಾರ? ಆರ್ ಯು ಗಾನ್ ಮ್ಯಾಡ್? ನನಗೆ ಈ ರೀತಿ ಆರ್ಡಿನರಿ ಡಿಸೈನ್ಸ್ ಬೇಕಿಲ್ಲ. ಎಕ್ಸ್ಟ್ರಾರ್ಡಿನರಿ ಡಿಸೈನ್ ಮಾಡೋ ಕೆಲಸಗಾರರು ಬೇಕಿರೋದು. ಎಷ್ಟು ಸ್ಯಾಲ್ರಿ ಕೇಳಿದ್ರು ಐ ಆಮ್ ರೆಡಿ ವಿತ್ ಇಟ್. ಅವರು ಕೇಳಿದಷ್ಟು ಕೊಡೋಣ, ಬಟ್ ನನಗೆ ನಾನು ಕೇಳಿದ ರೀತಿ ಡಿಸೈನ್ ತಕ್ಷಣ ಸ್ಯಾಂಪಲ್ ಕೊಡೋದು ಬೇಕು. ಗಾಟ್ ಇಟ್ ಎಂದು ಕಂಪನಿಯ ರೆಕ್ರೂಟರ್ಸ್ ಮೇಲೆ ಹಾರಾಡಿದ ವಿರಾಜ್. ಶೋರ್ ಸರ್ ಎಂದು ಅಲ್ಲಿಂದ ಹೊರಟವರ ಪೈಕಿ ಶಶಿನ ಕರೆದು, ಶಶಿ, ಇಮಿಡಿಯೇಟ್ಲಿ ರೆಕ್ರೂಟ್ ಮಾಡಿ. ನನಗೆ ಅವರೆಷ್ಟು ಓದಿದ್ದಾರೆ ಬೇಕಿಲ್ಲ, ಎಷ್ಟು ಹೊತ್ತು ಕೆಲಸ ಮಾಡ್ತಾರೆ ಬೇಕಿಲ್ಲ, ಬಟ್ ನನ್ನ ಆಲೋಚನೆಗೆ ತಕ್ಕಂತೆ ಕಾಸ್ಟ್ಯೂಮ್ಸ್ನ ಡಿಸೈನ್ ಮಾಡಿಕೊಡ್ಬೇಕು. ಗಾಟ್ ಇಟ್ ಎಂದು ಎಚ್ಚರಿಸಿದಾಗ, ಈಗಲೇ ನಾಳೆ ಇಂಟರ್ವ್ಯೂ ಬಗ್ಗೆ ಮೀಟಿಂಗ್ ಅರೇಂಜ್ ಮಾಡಿ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ ಸರ್ ಎಂದನು. ಬೇಗ, ಮತ್ತೆ ನಾಳೆ ಸೆಲೆಕ್ಟ್ ಆದವರಿಗೆ ನಾಡಿದ್ದೇ ಜಾಯ್ನ್ ಆಗೋ ಹೇಳಿ. ಟೈಮ್ ವೇಸ್ಟ್ ಮಾಡಬೇಡಿ. ನನಗೆ ಒಳ್ಳೆ ಲೋಗೋ ಬೇಕು. ಹಾಗೆ ಈ ಬಾರಿ ಕ್ಲೈಂಟ್ಸ್ ಮುಂದೆ ಸ್ಪೆಷಲ್ ಟೀಮ್ ಪರ್ಫೆಕ್ಟ್ ಆಗಿರಬೇಕು ಎನ್ನಲು, ಖಂಡಿತ ಸರ್ ಎಂದು ಹೋದನು ಶಶಿ. ವಿರಾಜ್ಗೆ ಅವನ ಆಲೋಚನೆಗೆ ತಕ್ಕಂತೆ ಕಾಸ್ಟ್ಯೂಮ್ಸ್ನ ಡಿಸೈನ್ ಮಾಡುವ ಕೆಲಸಗಾರರು ಯಾರು ಸಿಗ್ತಾರೆ? ಬಾ ಬಾ, ಬೇಗ ಬಾ, ಒಳಗಡೆ ಸರ್ ಇದ್ದಾರೆ, ಹೋಗು ಕೇಳು, ಅವ್ರು ನಿನ್ನ ಫೈರ್ ಮಾಡಿದ್ದಾರೆ ಕಣೆ ಎಂದು ರಮ್ಯಾ ಹೇಳುವಾಗ ಓಡೋಡಿ ಬರುವ ಸಿರಿ ಆಕೆ ಕೆಲಸ ಮಾಡ್ತಿದ್ದ MD ಬಳಿ ಹೋಗಿ, ಸರ್, ನೆನೆ ಯಾರೋ ಕಿಡಿಗೇಡಿಗಳು ಅಡ್ಡ ಹಾಕ್ಬಿಟ್ರು ಸರ್, ಅದಕ್ಕೆ ಬರೋಕೆ ಆಗ್ಲಿಲ್ಲ, ಸಾರಿ ಸರ್, ಅವರಿಂದ ತಲೆಗೆ ಏಟಾಯ್ತು, ಕೈ ಕಾಲ್ಗೂ ಪೆಟ್ಟಾಗಿದೆ ನೋಡಿ ಎಂದಳು. ಅವಳ ಸ್ಥಿತಿ ಅವರಿಗೂ ಅರಿವಾಗುತ್ತೆ. ಆದರೆ ಏನ್ ಮಾಡೋದು, ಬಿಸ್ನೆಸ್ನಲ್ಲಿ ಸೆಂಟಿಮೆಂಟ್ಸ್ ಮ್ಯಾಟರ್ ಆಗೋದಿಲ್ಲ. ನೋಡಮ್ಮ ಸಿರಿ, ನಿನ್ನಿಂದ ಕಂಪ್ನಿಗಾಗಿರೋ ಲಾಸ್ ಪ್ರಕಾರ ಫೈನ್ ಹಾಕಬೇಕು, ಬಟ್ ನಿಮ್ಮ ಮನೆ ಸ್ಥಿತಿಗತಿ ನೋಡಿ ಜಸ್ಟ್ ಫೈರ್ ಮಾಡಿದ್ದೇನೆ. ಹಾಗೆ ಲ್ಯಾಪ್ಟಾಪ್ ರಿಕವರಿಗಾಗಿ ನಿಮ್ಮ ಈ ತಿಂಗಳ ಸ್ಯಾಲ್ರಿ ಬಳಸ್ಕೊಳ್ತಿದ್ದೇವೆ. ಹೆಚ್ಚಿಗೆ ಏನು ಕೇಳಬೇಡಿ, ಹೋಗಿ ಪ್ಲೀಸ್ ಎಂದು ಎದ್ದು ಹೋದರು. ಅವ್ರ ಮಾತು ಕೇಳುತ್ತಾ ಹಾಗೆ ಕುಸಿದು ಬಿಟ್ಟಳು ಸಿರಿ. ತಿಂಗಳಲ್ಲಿ ಬರುವ 25,000ದಲ್ಲಿ ₹1 ಕಡಿಮೆ ಆದರೂ ಆಕೆಗೆ ಸಂಭಾಳಿಸಲು ಕಷ್ಟ. ಹಾಗಿರುವಾಗ ಈ ತಿಂಗಳು ಸಂಬಳವೇ ಬಾರದೆ ಹೋದರೆ ಹೇಗೆ ಕತೆ? ಅದೇ ಚಿಂತೆಯ ಜೊತೆಗೆ ಮತ್ತೆ ಕೆಲಸ ಹುಡುಕುವ ತನಕ ಮನೆ ನಿಭಾಯಿಸೋದು ಹೇಗೆ? ಅಪ್ಪನ ಮೆಡಿಸಿನ್ ಖಾಲಿಯಾಗಿದೆ, ಮನೆ ಬಾಡಿಗೆ, ರೇಷನ್, ಗ್ಯಾಸ್, ತಮ್ಮನ ಖರ್ಚು ವೆಚ್ಚ, ಸಾಲಗಳು, ಹೀಗೆ ಎಲ್ಲದರ ಬಗ್ಗೆ ಆಲೋಚನೆ ಮಾಡ್ತಾ ಕಣ್ಣೀರು ಸುರಿಸಿದಳು. ಅವಳನ್ನ ಸಂಭಾಳಿಸಲು ರಮ್ಯಾ ಕ್ಯಾಂಟೀನ್ಗೆ ಕರೆತಂದ್ಲು. ರಮ್ಯಾ, ಮುಂದೆ ಹೇಗೆ? ಎಷ್ಟೆಲ್ಲ ಜವಾಬ್ದಾರಿ ಇದೆ. ಬ್ಯಾಂಕ್ ಅವರು ಸಾಲ ಕಟ್ಟದಿದ್ರೆ ಚೆಕ್ ಬೌನ್ಸ್ ಚಾರ್ಜ್ ಹಾಕ್ತಾರೆ, ಸಾಲಗಾರರು ಮನೆ ಮುಂದೆ ಬರ್ತಾರೆ, ಅಪ್ಪನಿಗೆ ನನ್ನ ಕೆಲಸ ಹೋದೋದು ಗೊತ್ತಾದ್ರೆ, ಕಾರಣ ಗೊತ್ತಾದ್ರೆ ಏನೇ ಮಾಡಲಿ ರಮ್ಯಾ? ಯಾಕೆ ಎಲ್ಲ ಕಷ್ಟ ನನಗೆ? ಓ ಮಮ್ಮಿ, ಇವೆಲ್ಲ ನೋಡ್ತಿದ್ರೆ ನಾನೇ ದರಿದ್ರ ಅನ್ಸುತ್ತೆ, ನನ್ನ ದೃಷ್ಟಿ ಕಾಣೆ, ನಾನೇ ದೊಡ್ಡ ಸಮಸ್ಯೆ ಅನ್ಸುತ್ತೆ ಎಂದು ನೋವಲ್ಲಿ ನುಡಿಯುವಾಗ ಅವಳ ಮುಂದೆ ಜ್ಯೂಸ್ ಇಡುವ ರಮ್ಯಾ, ಐಸು, ಈ ರೀತಿ ನೀನು ಮಾತಾಡ್ತಿರೋದು ಯಾಕೆ? ಸಣ್ಣ ತಲೆನೋವು ಬಂದ್ರೇನೆ ತಲೆ ತೆಗೆದು ಇಡೋಕೆ ಸಾಧ್ಯನಾ? ಎಲೆ ಉದುರಿತು ಅಂತ ಮರದ ಬುಡವನ್ನೇ ಕತ್ತರಿಸ್ತಾರೇನೆ ಯಾರಾದ್ರೂ? ಅಂತ ದೊಡ್ಡ ಭಾಷಣ ಬಿಗಿಯೋ ನೀನು ಈ ರೀತಿ ಮಾತಾಡ್ತಿದ್ಯಲ್ಲ. ಎಲ್ಲ ಒಳ್ಳೇದೇ ಆಗತ್ತೆ ಕಣೆ. ಹೊಸ ಕೆಲಸ ಹುಡ್ಕೋಣ. ಇರು ಒಂದು ನಿಮಿಷ, ನನ್ನ ಫ್ರೆಂಡ್ ಒಬ್ಬ HR ಇದ್ದಾನೆ, ಅವನಿಗೆ ಕಾಲ್ ಮಾಡಿ ಕೇಳ್ತೀನಿ. ಕೆಲಸ ಖಾಲಿ ಇದ್ರೆ ಹೇಳ್ತಾನೆ, ರೆಕಮೆಂಡ್ ಕೂಡ ಮಾಡ್ತಾನೆ. ನೀನು ಮೊದಲು ಆ ಡಬ್ಬ ಮದನ್ ಕತೆಗೆ ಅಂತ್ಯ ಇಡೋದು ನೋಡೆ ಎಂದು ಯಾರ್ಯಾರಿಗೂ ಕರೆ ಮಾಡಿ ಕೇಳ್ತಿದ್ದಾಳೆ. ಎಲ್ಲೂ ಕೆಲಸ ಕೈ ಎಟುಕ್ತಿಲ್ಲ. ಸಿರಿಗೆ ಇನ್ನಷ್ಟು ನೋವಾಯ್ತು. ನೋಡಿದ್ಯಾ ರಮ್ಯಾ, ನಾನೇ ನತದೃಷ್ಟೆ ಕಣೆ, ಅದಕ್ಕೆ ಈ ರೀತಿ ಎಲ್ಲ ನೋವು ಬರುತ್ತೆ, ನನ್ನ ಜೊತೆಗಿರೋರ್ಗೂ ಬರುತ್ತೆ. ಪಾಪಿ ನಾನು, ನನ್ನಿಂದ ಅಪ್ಪ ಎಷ್ಟು ನೋವು ತಿನ್ಬೇಕೋ ಏನೋ ಎಂದು ಕೊರಗುತ್ತಾ ಮನ್ಸಲ್ಲಿ ರಾಯರನ್ನ ಬೈದುಕೊಂಡಿದ್ಲು ಸಿರಿ. ತಕ್ಷಣ ರಮ್ಯಾ ಸ್ನೇಹಿತ ಒಂದು ಪೋಸ್ಟ್ ರಮ್ಯಾಗೆ ಕಳುಹಿಸಿದ. ಇಲ್ಲೋಡೆ, ನಿನ್ನ BSc ಡ್ರಾಪ್ ಔಟ್ ಮೇಲೆ ಹೋಗೋ ಬದಲು ಕೈಯಲ್ಲಿರೋ ಕಲೆ ಜೊತೆಗೆ ಕೆಲಸ ಯಾಕೆ ಮಾಡಬಾರ್ದು? ಸಿಂಹಾದ್ರಿ ಫ್ಯಾಷನ್ ಕಂಪ್ನಿ ಅಂತ ಇದೆ, ತುಂಬಾ ಫೇಮಸ್ ಕಣೆ. ಅಲ್ಲಿಗೆ ಹೋದವರೆಲ್ಲ ವರ್ಷದಲ್ಲೇ ದೊಡ್ಡ ಮನೆ, ಕಾರು ಅಂತ ಫುಲ್ ಸೆಟಲ್ ಆಗ್ತಾರೆ. ಅವ್ರಿಗೆ ಕೆಲಸಗಾರರು ಬೇಕಂತೆ ನೋಡು ಎಂದು ಇನ್ಸ್ಟಾಗ್ರಾಮ್ನಲ್ಲಿ ಬಂದಿದ್ದ ಒಂದು ಪೋಸ್ಟ್ ತೋರಿಸಿದಳು ರಮ್ಯಾ. ಆದರೆ ಇಲ್ಲೆಲ್ಲ ಜಾಸ್ತಿ ಓದಿರ್ಬೇಕೇನೋ, ಅವರೆಲ್ಲ ಫ್ಯಾಷನ್ ಡಿಸೈನರ್ಸ್ ಕಣೆ ಎಂದು ಚಿಂತೆ ತೋರಿದಾಗ, ನಿನ್ನ ತಲೆ, ಅವ್ರಿಗೆ ಏನು ಓದಿದ್ದಾರೆ ಬೇಕಿಲ್ಲ, ಎಷ್ಟು ಸ್ಯಾಲ್ರಿ ಕೇಳ್ತಾರೆ ಬೇಕಿಲ್ಲ, ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಬೇಕಿಲ್ಲ, ಜಸ್ಟ್ ಅವ್ರ ಥೀಮ್ಗೆ ತಕ್ಕಂತೆ ಕಾಸ್ಟ್ಯೂಮ್ಸ್ನ ಡಿಸೈನ್ ಮಾಡಬೇಕು, ಲೋಗೋ ಡಿಸೈನ್ ಮಾಡಬೇಕು. ನಿನ್ನ ಕೈಯಲ್ಲಿ ಕಲಾಶಾರ್ತಿ ಇದ್ದಾರೆ ಕಣೆ. ನೀನು ಒಂದ್ಸಲ ಒಂದು ಬಟ್ಟೆ ಕೈಯಲ್ಲಿ ಹಿಡ್ದೆ ಅಂದರೆ ಅದೆಷ್ಟು ಚೆನ್ನಾಗಿ ಅಲಂಕಾರವಾಗುತ್ತೆ ಅಂತ ನಂಗೆ ಗೊತ್ತು. ನೀನು ನನ್ನ ಫ್ರೆಂಡ್ ಮದುವೆಗೆ ಹೊಲ್ಕೊಟ್ಟ ಲೆಹೆಂಗಾ ಎಷ್ಟು ಫೇಮಸ್ ಆಯಿತು ಗೊತ್ತಾ? ಎಲ್ಲರೂ ಎಲ್ಲಿ ರೆಡಿ ಮಾಡಿಸಿದ್ದು ಅಂತ ಕೇಳ್ತಾನೆ ಇದ್ರು. ಡ್ಯಾಮ್ ಶೋರ್ ಬಡ್ಡಿ, ನೀನು ಈ ಕೆಲಸಕ್ಕೆ ಫಿಟ್ ಆ್ಯಂಡ್ ಫೈನ್ ಆಗ್ತೀಯ ಎಂದು ಧೈರ್ಯ ತುಂಬಿದಾಗ, ಆದರೆ ರಮ್ಯಾ ಎಂದು ಇನ್ನೂ ಅರೆ ಮನಸ್ಸಿನ ಸ್ಥಿತಿಯಲ್ಲಿದ್ದಾಳೆ ಸಿರಿ. ಏನೇ ನಿನ್ನ ಆದರೆ ಬಾಯ್ ಮುಚ್ಕೊಂಡು ನಾಳೆ 11 ಗಂಟೆಗೆ ಇಂಟರ್ವ್ಯೂಗೆ ಹೋಗ್ಬಾ. ಅವರೇನು ಕೇಳಲ್ಲ, ಥೀಮ್ ಹೇಳ್ತಾರೆ, ಜಸ್ಟ್ ಡಿಸೈನ್ ಸ್ಕೆಚ್ ಮಾಡಬೇಕು, ಇರೋದನ್ನು ಹೇಳು, ವಿಶ್ ಯು ಆಲ್ ದ ಬೆಸ್ಟ್
ಎಂದು ಕೈ ಕುಲುಕಿದಳು. ಅಕಸ್ಮಾತ್ ನಾಳೆ ಇಂಟರ್ವ್ಯೂನಲ್ಲಿ ಫೇಲ್ ಆದರೆ ಎಂದು ಮರು ಪ್ರಶ್ನಿಸಲು, ಆಗೋದಿಲ್ಲ ಅಂತ ನಂಗನ್ಸುತ್ತೆ. ಅಕಸ್ಮಾತ್ ಆದರೆ ಬೇರೆ ಹುಡ್ಕೋಣ. ಈ ತಿಂಗಳು ನಾನು ನನ್ನ ಸ್ಯಾಲ್ರಿ ನಿಂಗೆ ಕೊಡ್ತೀನಿ, ಓಕೆನಾ ಎನ್ನಲು, ಇನ್ ಸ್ಯಾಲ್ರಿನಾ ಎಂದು ಮುಖ ಚಿಕ್ಕದು ಮಾಡಿ ನೋಡಿದಳು. ರಮ್ಯಾ ಸಿರಿವಂತೆ. ಟೈಮ್ ಪಾಸ್ಗಾಗಿ ಕೆಲಸ ಮಾಡ್ತಿದ್ದಾಳಷ್ಟೆ. ಯಾಕೆ? ನನಗೆ ಅಂಕಲ್ ಅಪ್ಪ ಇದ್ದಂಗೆನಮ್ಮ, ನೀನು ಅಕ್ಕ ಇದ್ದಂಗೆ. ಈ ತಂದೆ ಎಲ್ಲರ ತಬ್ಬಲಿಗೆ ತಂದೆ ಸ್ಥಾನ ಕೊಟ್ಟಿಲ್ವಾ ಅಂಕಲ್ ಎಂದು ಜೋರು ಮಾಡಿದಾಗ, ಆದ್ರೂ ಎಂದು ರಾಗ ತೆರೆದಳು. ಆದ್ರೇನು? ಕೆಲಸ ಸಿಕ್ಕ ನಂತರ ಬಡ್ಡಿ ಸಮೇತ ಕೊಡಮ್ಮ ಬಂಗಾರಮ್ಮ, ಆಯ್ತಾ ಎಂದು ನಗಿಸಿದಳು. ಈಗ ಓಕೆ ಎಂದು ಕೊಂಚ ನಕ್ಕಾಗ, ಅಬ್ಬಾ ನನ್ನ ಗರ್ಲ್ ಫ್ರೆಂಡ್ ಈಗ ನಗ್ತಿದ್ದಾಳಪ್ಪ, ಒಂದು ಪಿಕ್ ತಗೊಳ್ಳೋಣ ಎಂದು ಅವಳ ಜೊತೆ ಫೋಟೋ ಕ್ಲಿಕ್ಕಿಸಿದಳು. ಅವಳಿಗೆ ಗೊತ್ತಿಲ್ಲ ತನ್ನ ಫ್ರೆಂಡ್ನ ಒಬ್ಬ ಮೃಗದ ಬೋನ್ಗೆ ತಳ್ಳುತ್ತಿದ್ದೇನೆ ಎಂದು. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ.